ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್. ವಿ ವೋಂಟ್ ಲವ್ ಕಂಫರ್ಟ್ ಝೋನ್, ಬಟ್ ಕಂಫರ್ಟ್ ಝೋನ್ ಲವ್ಸ್ ಅಸ್. ಅಂದರೆ ಕಂಫರ್ಟ್ ಝೋನ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ, ಬಟ್ ಕಂಫರ್ಟ್ ಝೋನ್ಗೆ ನಾವು ಅಂದರೆ ಇಷ್ಟನ. ನೋಡಿ, ಇದನ್ನು ಒಂದು ಕತೆ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಒಂದು ಊರಿರುತ್ತೆ, ಆ ಊರೊಳಗಡೆ ರೈತ ಇರ್ತಾರೆ. ಸೊ ಎಲ್ಲ ರೈತ ಏನು ಮಾಡ್ತಾರೆ, ಬೆಳೆ ಬೆಳೆಯೋದೇ ಅವ್ರ ಕೆಲಸ. ಅದೇ ರೀತಿ ಈ ರೈತ ಬೆಳೆ ಬೆಳೀತಾ ಇರ್ತಾನೆ. ರೈತನ ಮಕ್ಕಳು ಕೂಡ ಬಂದಿಲ್ಲ, ಯಾರು ಕಟ್ ಆಫ್ ಮಾಡಿಲ್ಲ ಅಂತೇಳಿ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ದಿನ ರೈತ ಬಂದು ಯೋಚನೆ ಮಾಡ್ತಾನೆ, ಇದು ನನ್ನ ಮಕ್ಕಳನ್ನ ನಂಬಿಡಿದ್ರೂ ಆಗಲ್ಲ, ಕೆಲಸದವ್ರನ್ನ ನಂಬಿದ್ರೂ ಆಗಲ್ಲ, ನಾನೇ ಬಂದು ನಾಳೆ ಕಟ್ ಮಾಡೋಣ ಅಂತ ಅಂದ್ಕೊಳ್ತಾನೆ. ಆಗ ಮತ್ತೆ ಗುಬ್ಬಚ್ಚಿಗಳು ಅಳ್ತಾ ಇರ್ತವೆ, ಮಕ್ಕಳುಗಳು ಅಳ್ತಾ ಇರ್ತವೆ. ಆ್ಯಸ್ ಯೂಶಲ್ ಗುಬ್ಬಚ್ಚಿ ಕಾಡಿಂದ ಊಟನ ತೊಗೊಂಡು ಬಂದು ಮಕ್ಕಳಿಗೆ ತಿನ್ಸಕ್ಕೆ ತಂದಿರುತ್ತೆ. ಆಗ ಮತ್ತೆ ಗುಬ್ಬಚ್ಚಿ ಕೇಳುತ್ತೆ, ಯಾಕೆ ಮತ್ತೆ ಅಳ್ತಾ ಇದೀರಾ ಅಂತ. ಅದಕ್ಕೆ ಗುಬ್ಬಚ್ಚಿ ಮಕ್ಕಳು ಹೇಳ್ತವೆ, ಸೊ ಅಮ್ಮ ಇವತ್ತು ರೈತಾನೇ ಬಂದಿದ್ದ, ರೈತಾನೇ ಕಟ್ ಮಾಡ್ತೀನಿ ಅಂತ ಹೇಳಿದಾನಮ್ಮ ಅಂತ. ಸೊ ಅದಕ್ಕೆ ಅವಾಗ ಗುಬ್ಬಚ್ಚಿ, ನಡೀರಿ ನಾವು ಬೇರೆ ಕಡೆ ಜಾಗ ಮಾಡ್ಕೊಂಡು ಹೋಗೋಣ ಅಂತ ಹೊಟ್ಟೋಗ್ತಾರೆ. ಸೊ ಇದು ಕಥೆಯ ಸಾರಾಂಶ ಏನಂದರೆ, ನಾವು ಯಾರೋ ಬೇರೆಯವ್ರು ನಮಗೆ ಕೆಲಸ ಮಾಡ್ಕೊಡ್ತಾರೆ ಅಂತ ನಂಬ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗಲ್ಲ. ಬಟ್ ನೀವೇ ಯಾವಾಗ ಫೀಲ್ಡ್ಗೆ ಇಳಿದು ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ಅವಾಗ ನೀವು ಕೆಲಸ ಮಾಡ್ಬೋದು. ಇದೇ ರೈತನ ಜಾಗದಲ್ಲೂ ಆಗಿದ್ದು. ಸೊ ನೀವು ನಿಮ್ಮ ಕೆಲಸನ ಯಾವಾಗಲೂ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗಲ್ಲ. ನೀವು ಇಲ್ಲದೆ ಆ ಕೆಲಸ ನಾನು ಇವತ್ತು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ಆ ಕೆಲಸ ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕನ್ನಡ ಫಿಲ್ಟಿಫೇಷನ್ನ ಫಾಲೋ ಮಾಡೋಣ ಮಾತ್ರ ಮರಿಬೇಡಿ.